ನಾನು ಸಾಂಸ್ಕೃತಿಕ ಪ್ರಜ್ಞೆ ಅಂತ ಏನನ್ನು ಯೋಚನೆ ಮಾಡೋಕ್ಕೆ ಹೊರಟಿದ್ದೀನಿ ಅಂದರೆ, ಅಥವಾ ಯಾವ ಥರ ನಾನು ಯೋಚನೆ ಮಾಡಬೇಕು ಅಂದ್ಕೊಂಡಿದ್ವಿ ನಾವು ಅಂದರೆ, ಬಾಬಾ ಸಾಹೇಬರೇ ಈ ನಿಜವಾದ ಅಸಮಾನತೆ ಇರುವ ನೆಲದೊಳಗಡೆಗೆ, ವರ್ಣಾಹಂಕಾರಗಳಿರುವ ನೆಲದ ಒಳಗಡೆಗೆ ಎಲ್ಲವನ್ನು ಧಿಕ್ಕರಿಸಿ ಜಾತಿಯೇ ಬಹಳ ದೊಡ್ಡದು ಅಂತ ವಾದ ಮಾಡ್ತಿರುವ ಸಂದರ್ಭದಲ್ಲಿ ಅದಕ್ಕೆ ಪರ್ಯಾಯವಾಗಿ, ಅದಕ್ಕೆ ಉತ್ತರವಾಗಿ ಇದಲ್ಲ ಅನ್ನುವ ಹಾಗೆ ಕಾಣಿಸಿಕೊಳ್ಳುವ ಬಹುದೊಡ್ಡ ರೂಪಕ ಶಕ್ತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಣ್ತಿದ್ದಾರೆ. ಹಾಗಾಗಿ ಅದನ್ನು ನಾನು ಈ ನೆಲದ ಬಹುಜನರ ತಳ ಸಮುದಾಯದ ಮತ್ತು ಈ ನೆಲದಲ್ಲಿ ಎಲ್ಲ ಅಪಮಾನಗಳಿಗೆ ಕಾರಣವಾಗಿ ಮತ್ತೆ ಶೋಷಣೆಗಳಿಗೆ ಒಳಗಾದರೂ ತಲೆ ಎತ್ತಿ ನಿಲ್ತಾ ಇರತಕ್ಕಂಥ ಜನರೆಲ್ಲರ ಪ್ರತಿನಿಧಿಯಾಗಿರುವ ಬಾಬಾ ಸಾಹೇಬರಿದ್ದಾರಲ್ಲ, ಅವರನ್ನು ನಾನು ಸಾಂಸ್ಕೃತಿಕ ಪ್ರಜ್ಞೆ ಅಂತ ಗ್ರಹಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ಕೇವಲ ನನ್ನ ಸಾಹಿತ್ಯದ ಪ್ರಜ್ಞೆ ಒಳಗಡೆಗೆ ಮಾತ್ರ ಹೇಳ್ತಿಲ್ಲ. ಸಾಂಸ್ಕೃತಿಕ ಅಂತ ನಾನು ಏನಕ್ಕೆ ಮಾತನಾಡಿದೆ ಅಂತಂದರೆ, ಇವತ್ತು ಬಾಬಾ ಸಾಹೇಬರು ನಿಮ್ಗೆ ಭಾಳ ಚೆನ್ನಾಗಿ ಗೊತ್ತು. ನನಗನ್ಸೋದೇನು ಅಂದರೆ, ಇವತ್ತು ಅತ್ಯಂತ ಹೆಚ್ಚು ಈ ವಿಶ್ವದಲ್ಲಿ, ವಿಶೇಷವಾಗಿ ಭಾರತದಲ್ಲಿ ಮತ್ತೆ ಮನನ ಮಾಡಲ್ಪಡ್ತಾ ಇರತಕ್ಕಂಥ ಏಕೈಕ ಪಾತ್ರಧಾರಿ ಯಾರಾದರೂ ಇದ್ದರೆ ಅದು ಅಂಬೇಡ್ಕರ್ ಅವರು, ಬಾಬಾ ಸಾಹೇಬರು. ಅದರ ಬಗ್ಗೆ ತಕರಾರುಗಳೇ ಇಲ್ಲ ನಮ್ಮ ಮಧ್ಯದಲ್ಲಿ. ನನಗೆ ಸಿಕ್ಕಿದ ಬಹುದೊಡ್ಡ ಅಸ್ತ್ರ ಯಾವುದು ಅಂತಂದರೆ, ಈ ಚಿಂತನೆಯ ಶಕ್ತಿಯಾಗಿರುವ, ವಿಶ್ವಜ್ಞಾನಿಯಾಗಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕಂದರೆ ನನ್ನ ಭಾರತ ದೇಶದ ಪ್ರಜೆ ಅಂತ ಗುರುತಿಸೋ ಹೊತ್ತಿಗೆ ಇವತ್ತು ಬಹುರಾಷ್ಟ್ರಗಳ ಒಳಗಡೆಗೆ ನೀವು ಭಾರತ ದೇಶ ಅಂತ ಹೇಳಿಕೊಂಡ ಕ್ಷಣಕ್ಕೆ ಅಂಬೇಡ್ಕರ್ ಅವ್ರ ದೇಶನ ಅಂತ ಕೇಳುವಂತಹ ಒಂದು ಪ್ರಸ್ತುತತೆ ಇದೆಯಲ್ಲ, ಆ ಥರದ ಒಂದು ಐಡೆಂಟಿಟಿ ಇದೆಯಲ್ಲ, ಅದು ಭಾಳ ದೊಡ್ಡದಾಗಿದ್ದು ಯಾಕೆ ಅನ್ನುವಂಥದ್ದು ಭಾಳ ಮುಖ್ಯ. ಅಂಥ ಸಂದರ್ಭದಲ್ಲಿ ನನಗೆ ಬಾಬಾ ಸಾಹೇಬರು ಭಾಳ ಮುಖ್ಯರಾಗ್ತಾರೆ ಅಂತ ಅನ್ನೋದನ್ನು ನಿಮ್ಮ ಎದುರುಗಡೆಗೆ ಇರೋ ಪ್ರಯತ್ನ ಮಾಡ್ತಿದ್ದೀವಿ. ಸೊ ನಾನು ಕಲ್ಚರ್ ಬಗ್ಗೆ ಹೇಳ್ತಾ ಆರಂಭದಲ್ಲಿ ನಿಮಗೊಂದು ಮಾತನ್ನು ಹೇಳಿದೆ. ಸಂಸ್ಕೃತಿ ಅಂದರೆ ಹೀಗಿರ್ತದೆ. ಈ ಜಗತ್ತಿನಲ್ಲಿ ವರ್ಣಾಶ್ರಮದ ತರತಮಗಳಿದೆ, ಹಾಗೆಯೇ ವರ್ಗ ಸಂಘರ್ಷಗಳಿದೆ. ಆದರೆ ನೀವು ಗಮನಿಸಬೇಕು, ಸುಮ್ಮನೆ ಒಂದು ಸಣ್ಣದಾಗಿ ಆಲೋಚನೆ ಮಾಡಿದರೂ ಒಬ್ಬ ಮನುಷ್ಯನನ್ನು ಮತ್ತೊಬ್ಬ ಮನುಷ್ಯ ಮುಟ್ಟಿಸಿಕೊಳ್ಳಬಾರದವನು ಅಸ್ಪೃಶ್ಯ ಅನ್ನುವಂಥ ಆಲೋಚನೆ ಮಾಡಿದಂತಹ ದೇಶ ಇನ್ನೊಂದು ಭಾರತ ಬಿಟ್ಟರಿದೆ ಅಂತ ನಂಗೆ ಮೇಲ್ನೋಟಕ್ಕೆ ಅನಿಸೋದಿಲ್ಲ. ಅಮೇರಿಕಾದಂಥೊಳಗಡೆಗೆ ಗುಲಾಮಗಿರಿ ಇರುವಾಗಲೂ, ವರ್ಣಾಶ್ರಮ ಇಲ್ಲದೊಳಗಡೆ ಕೂಡ ಅಲ್ಲಿ ಯಾರು ನಮ್ಮ ಒಬ್ಬ ಕಪ್ಪು ವರ್ಣೀಯನಾದಂಥ ಮನುಷ್ಯ ಒಬಾಮನಂಥವರು ರಾಷ್ಟ್ರಾಧ್ಯಕ್ಷರಾಗೋದಕ್ಕೆ ಸಾಧ್ಯ ಆಗುತ್ತೆ. ಭಾರತಂಥ ದೇಶದಲ್ಲಿ ನೀವು ಭವ್ಯತೆ ದಿವ್ಯತೆ ಎಲ್ಲವನ್ನೂ ಬೋಧಿಸುವ ಈ ನೆಲದ ಒಳಗಡೆಗೆ ಆತ ಅಸ್ಪೃಶ್ಯ ಅಂತ ಕರೀಲಾಗತ್ತೆ. ಒಂದು ಹೊರಗಡೆ ಹೊಲಸು ತಿನ್ನಬಹುದಾದ ಒಂದು ನಾಯಿಯನ್ನು ಮನೆಗೆ ತಂದು ಸಾಕಿ ಮುದ್ದು ಮಾಡಿ ಅದನ್ನು ವಿಶೇಷವಾಗಿ ಆರೈಕೆ ಮಾಡಿ ಬೆಳೆಸಬಹುದಾದ ನಾವು, ನಮ್ಮ ಹಾಗೆ ಇರುವ ಇನ್ನೊಬ್ಬ ಮನುಷ್ಯನನ್ನು ಮುಟ್ಟಿಸಿಕೊಳ್ಳಲಾಗದವನು ಅಂತ ಯೋಚನೆ ಮಾಡುವಂತಹ ನೆಲವನ್ನು, ಆ ರೀತಿಯ ಆಚರಣೆಯನ್ನು ಭವ್ಯ ದಿವ್ಯತೆಯಿಂದ ಹೆಂಗೆ ಕರಿಬೋದು ಅಂತ ನಂಗೆ ಗೊತ್ತಿಲ್ಲ. ಹಾಗಾಗಿ ಅದರ ಮಧ್ಯದಿಂದ ಬಂದವರು ಬಾಬಾ ಸಾಹೇಬರು.